ಸಂಚಿಕೆ ಶುರುನಲ್ಲಿ ಡ್ರೈವರ್ ಮತ್ತು ಕಣ್ಮಣಿ ಒಂದು ಕಾರಲ್ಲಿ ಮುಂದೆ ಹೋಗ್ತಾ ಇದ್ದರೆ ಹಿಂದಗಡೆ ಶಿವರಾಮೇಗೌಡ ಮತ್ತು ಮಿಕ್ಕಿದವರೆಲ್ಲ ಒಂದು ಕಾರಲ್ಲಿ ಹೋಗ್ತಾ ಇರ್ತಾರೆ. ನಿಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿಬಿಟ್ಟು ಅದನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡು ಅಂತ ಹೇಳಿ, ಅದಕ್ಕೆ ಕಣ್ಮಣಿ ಏನು ಹುಡುಗಾಟ ಆಡ್ತಿದ್ಯಾ ಅಂತ ಹೇಳಿ, ಇಲ್ಲ ನೀನು ಫೋನ್ ಮಾಡು ಅಂತ ಹೇಳಿ ಫೋನ್ ಮಾಡಿಸ್ತಾನೆ. ಫೋನ್ ಮಾಡಿಬಿಟ್ಟು, ಸಾಹೇಬ್ರೆ ಗಾಡಿನಲ್ಲಿ ಡೀಸೆಲ್ಲು ಖಾಲಿ ಆಗ್ಬಿಟ್ಟಕ್ಕೆ ಬಂದಿದೆ, ನಾವಿಲ್ಲೇ ಹತ್ತಿರದಲ್ಲಿರೋ ಪೆಟ್ರೋಲ್ ಬಂಕ್ಗೆ ಹೋಗಿ ಡೀಸೆಲ್ನ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದು ಕಣ್ಮಣಿ, ಚಿಕ್ಕಪ್ಪ ನಿನಗೇನು ಬುದ್ಧಿ ಇದೆಯಾ, ನಿಂಗೆ ಮುಂಚೆನೇ ಗೊತ್ತಾಗಲ್ವಾ, ಏನು ಬುದ್ಧಿ ಏನು ಬಾಡಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ನೀನು ಯಾರಿಗಾದರೂ, ಖಾಲಿ ಆಗುತ್ತೆ ಅಂತ ಹೇಳಿ ಮುಂಚೆನೇ ಗೊತ್ತಿದ್ದು ಹಾಕಿಸ್ಕೋಬೇಕಲ್ವಾ ಅಂತ ಹೇಳಿ ಬೈತಾನೆ. ಅದಕ್ಕೆ ಇದು ನಂದಲ್ಲ, ಕ್ವಾಟ್ಲೆ ಗಾಡಿ, ನನಗೆ ಗೊತ್ತಿರಲಿಲ್ಲ ಗಾಡೀಲಿ ಎಷ್ಟು ಡೀಸೆಲ್ ಇದೆ ಅಂತ ಹೇಳಿ, ಅವ್ರು ಉಪಯೋಗ ಮಾಡ್ತಿದ್ದ ಗಾಡಿ ಇದು ಅಂತ. ಸರಿ ಆಯಿತು, ಏನೋ ಒಂದು ಹೇಳಿದ್ರೆ ಇನ್ನೊಂದೇನೋ ಹೇಳ್ತೀಯಾ ಅಂತ ಹೇಳಿ ಮತ್ತೆ ಬೈತಾರೆ. ಸರಿ ಆಯಿತು, ಇಲ್ಲಿ ಯಾವುದಾದ್ರೂ ಹತ್ತಿರ ಪೆಟ್ರೋಲ್ ಬಂಕ್ ಇದ್ದರೆ ಅಲ್ಲಿಗೆ ಗಾಡಿ ತಿರುಗಿಸು, ಎಲ್ಲರೂ ಅಲ್ಲೇ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಇವರಿಬ್ಬರು ಫುಲ್ ಶಾಕ್ ಆಗ್ತಾರೆ. ಅವರು ಜೊತೆಲಿ ಬಂದರೆ ನಾವು ಹೆಂಗೆ ಎಸ್ಕೇಪ್ ಆಗೋದು ಇಲ್ಲಿಂದ ಅಂತ ಹೇಳಿ. ಶಿವರಾಮೇಗೌಡನಿಗೆ ಅಷ್ಟರಲ್ಲಿ ಪಾರ್ಟಿ ಮುಖಂಡರೆಲ್ಲರೂ ಬಂದಿದ್ದಾರೆ ಅಂತ ಹೇಳಿ, ಚೌಲ್ಟ್ರಿ ಹತ್ರ ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳಿ ಕಾಲ್ ಬರುತ್ತೆ. ಸರಿ ಆಯಿತು, ನಾವು ಅಷ್ಟರಲ್ಲೇ ಬರ್ತೀವಿ, ಅವ್ರು ಬರೋದ್ರೊಳಗಡೆ ನಾವು ಬಂದು ರೀಚ್ ಆಗಿಬಿಡ್ತೀವಿ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಸರಿ ಆಯಿತು, ನಾವು ಚೌಲ್ಟ್ರಿ ಹತ್ರ ಹೋಗಿರ್ತೀವಿ, ನೀವು ಪೆಟ್ರೋಲ್ ಹಾಕಿಸ್ಕೊಂಡು ಬೇಗನೆ ಬನ್ನಿ ಚೌಲ್ಟ್ರಿಗೆ ಅಂತ ಹೇಳಿ ಕಣ್ಮಣಿಗೂ ಡ್ರೈವರ್ಗೂ ಹೇಳ್ತಾರೆ. ಇನ್ನು ಹೋಟೆಲ್ನಲ್ಲಿ 3 ಜನ ಹುಡುಗರುಗಳು ಕಾಯ್ತಾ ಕೂತಿರ್ತಾರೆ. ಅವರು ಇನ್ನು ವಿನಂತಿ ಅವ್ರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ. ಅವಳು ಬಟ್ಟೆ ಎಲ್ಲ ತಗೊಂಡು ಲಗೇಜನ್ನ ಮತ್ತೆ ಕ್ಯಾಮ್ರಾ ಮುಂದೆನೇ ಇಟ್ಬಿಡ್ತಾರೆ. ಆವಾಗ ಹುಡುಗರುಗಳು ಮತ್ತೆ ಅವಳು ಅಲ್ಲೇ ಇಟ್ಬಿಟ್ಲು, ರೂಮ್ ಬಾಯ್ನ ಕಳಿಸು ಫಸ್ಟು, ಅವಳಿಗೆ ಅವಳಿಗೆ ಎತ್ತಿಡಕ್ಕೆ ಹೇಳು ಅಂತ ಹೇಳ್ತಾಳೆ. ಆ ರೂಮ್ ಬಾಯ್ ಸಹ ವಿನಂತಿ ರೂಮ್ ಹತ್ರ ಹೋಗ್ಬಿಟ್ಟು ಓಪನ್ ಮಾಡಿದಾಗ ನಿಮಗೆ ಏನಾದರೂ ಬೇಕಾಗಿತ್ತಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ವಿನಂತಿ, ಯಾಕೆ ಯಾವಾಗ ಬರ್ತಾನೆ ಇರ್ತಾರೆ, ನನಗೇನಾದರೂ ಬೇಕು ಅಂತ ಹೇಳಿದ್ರೆ ನಾನೇ ಕರಿಯಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಹಿಂದೆಯಿಂದ ಬಂದು ಅವನ್ನ ಅಟ್ಯಾಕ್ ಮಾಡಿಬಿಟ್ಟು 2 ಕೈಗಳನ್ನ ಕಟ್ಟಿ ಇಟ್ಕೊಬಿಡ್ತಾನೆ. ವಿನಂತಿ ಅಲ್ಲಿ ಟೇಬಲ್ ಮೇಲೆ ಇದ್ದಿದ್ದನ್ನ ಕ್ಯಾಮ್ರಾನ ಮತ್ತೆ ಸರಿಸ್ಬಿಟ್ಟು ಇಟ್ಕೊತಾಳೆ. ಆವಾಗ ಆ 3 ಜನ ಹುಡುಗರು CC ಕ್ಯಾಮ್ರಾದಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ. ಆ ಟೈಮ್ನಲ್ಲಿ ಕ್ವಾಟ್ಲೆ ಅವನ್ನ ಲಾಕ್ ಮಾಡ್ಕೊಂಡಿದ್ನಲ್ಲ ರೂಮ್ ಬಾಯ್ನ, ಅವನ್ನ ತಂದು ಮಿರರ್ ಮುಂದೆ CC ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ನೋಡಿದ್ರಾ ಅಂತ ಹೇಳಿ ತೋರಿಸ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅವರು ಸಹ ಹೋಟೆಲ್ ಒಳಗಡೆ ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಇನ್ನೇನವರೆಲ್ಲ ಎಸ್ಕೇಪ್ ಆಗಬೇಕು ಅಂತ ಓಡೋ ಅಷ್ಟರಲ್ಲಿ ಪೊಲೀಸ್ ಅವರು ಸಹ ಇವನ್ನೆಲ್ಲ ಬಂದು ಹಿಡಿದಾಕ್ಬಿಡ್ತಾರೆ. ಕ್ವಾಟ್ಲಿನೂ ಸಹ ಬಂದು ಇವರೆಂತ ಕಚಡ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಮಾಡಿ ನೋಡಿ ಸರ್, TV ಆನ್ ಮಾಡಿ ನೋಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಆನ್ ಮಾಡಿಸ್ತಾರೆ. ಅಲ್ಲಿ ಆ ರೂಮ್ಗಳದ್ದು CC ಕ್ಯಾಮ್ರಾ ಎಲ್ಲ ಆನ್ ಆಗಿರುತ್ತೆ. ಕ್ವಾಟ್ಲೆ ಹೇಳ್ತಾನೆ, ಇವರಿಂದ ದೊಡ್ಡ ಗುಂಪೆ ಇದೆ ಸರ್, ಇವನ್ನೆಲ್ಲ ಬಿಡಬೇಡಿ ಅಂತ ಹೇಳಿ. ಪೊಲೀಸವರು ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತ ಕೇಳಿದಕ್ಕೆ ಹುಡುಗನಿಗೆ ಅವ್ನು ಹೇಳ್ಬಿಡ್ತಾನೆ, ಈ ಹೋಟೆಲ್ ಓನರ್ ಮಗ ಮಾಡಿಸ್ತಾ ಇರೋದು ಇದೆಲ್ಲ. ಅವನೆಲ್ಲನೂ ಹೇಳ್ಬಿಡ್ತಾನೆ. ಕ್ಯಾಮ್ರಾ ಇರೋ ರೂಮ್ನ ಒಂಟಿಯಾಗಿ ಬರ್ತಾರಲ್ಲ ಆ ಹುಡುಗರಿಗೆ ಇಲ್ಲ ಅಂತ ಹೇಳಿ, ಹುಡುಗಿ ಇಬ್ಬರು ಜೊತೆಲಿ ಬರ್ತಾರಲ್ಲ ಅವ್ರಿಗೆ ಮಾತ್ರ ಒಂಟಿಯಾಗಿರೋ ರೂಮ್ನ ಕೊಡೋದು, ಕ್ಯಾಮ್ರಾ ಇರೋ ರೂಮ್ನ ಕೊಡೋದು. ಅವರು ರೂಮ್ ಒಳಗಡೆ ಹೋದ್ಮೇಲೆ ಖಾಸಗಿಯಾಗಿರೋ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಅವರು ರೂಮಿಂದ ಹೋದ್ಮೇಲೆ 1 ವಾರ ಆದಮೇಲೆ ಅವ್ರಿಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಕರೆಸ್ಕೊಳ್ಳೋದು ಆ ನವೀನ ಸರ್ ಅಂತ ಹೇಳಿ ಪೊಲೀಸ್ ಅವರಿಗೆ ಎಲ್ಲ ಸತ್ಯನೂ ಬಾಯ್ಬಿಟ್ಬಿಡ್ತಾನೆ. ಪೊಲೀಸ್ ಅವನು ಇಲ್ಲಿವರೆಗೂ ಎಷ್ಟೇ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ನಿಜ ಹೇಳು ಅಂತ ಹೇಳಿ ದಬಾಯಿಸಿ ಕೇಳಿದ್ದಕ್ಕೆ ಇಲ್ಲಿವರೆಗೂ 100 ರಿಂದ 150 ಜನ ಇರ್ಬೋದು ಸರ್ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ವಿನಂತಿ, 100 ರಿಂದ 150 ಜನ ಅಷ್ಟೇನಾ ಅಂತ ಹೇಳ್ತಿದ್ದಾನ, ಎಷ್ಟು ಮನೆಯ ಹಾಳು ಮಾಡಿದ್ದಾನೆ ಇವನ್ನ ಸುಮ್ಮನೆ ಬಿಡಬೇಡಿ ಸರ್ ಅಂತ ಹೇಳಿ ವಿನಂತಿನೂ ಹೇಳ್ತಾಳೆ. ಇನ್ನು ಪೊಲೀಸು ಇಲ್ಲೆಲ್ಲ ಏನೇನೋ ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಹೋಟೆಲ್ನ ಸೀಸು ಸಹ ಮಾಡಿ ಅಂತ ಹೇಳ್ತಾರೆ. ಕ್ವಾಟ್ಲೆ ಹೇಳ್ತಾನೆ, ಇವ್ನು ಹೇಳಿದಾರಲ್ಲ ನವೀನ, ಅವ್ನ ಮದುವೆ ನಡೀತಾ ಇದೆ ಇವತ್ತು, ಆ ಮದುವೆನ ಫಸ್ಟು ನಿಲ್ಲಿಸಬೇಕು ಸರ್, ನಡೀರಿ ಅಲ್ಲೇ ಹೋಗೋಣ ಅಂತ ಹೇಳಿ ಕ್ವಾಟ್ಲೆ ಪೊಲೀಸ್ ಅವರಿಗೆ ಹೇಳ್ತಾನೆ. ಇನ್ನು ಶಿವರಾಮೇಗೌಡನ ಮನೆ 2 ಕಾರು ಸಹ ಚೌಲ್ಟ್ರಿಗೆ ಬಂದು ರೀಚ್ ಆಗುತ್ತೆ. ಇನ್ನು ಶಾಸಕರೆಲ್ಲ ಬಂದು ಮಾತಾಡಿಸ್ತಾರೆ. ಆಮೇಲೆ ಹೈಕಮಾಂಡ್ರು ಏನಂತ ಹೇಳಿದ್ರು, ನಾಯಕರು ಏನಂತ ಹೇಳಿದ್ರು ಬರ್ತಾರಂತ ಅವ್ರಿಗೆ ಬರೋಕ್ಕೆ ಆಸೆ ಇತ್ತು, ಆದರೆ ತುಂಬ ಕೆಲಸ ಇರೋ ಕಾರಣ ಬರಲ್ಲ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಅಷ್ಟರಲ್ಲಿ ಬೀಗರು ಸಹ ಬರ್ತಾರೆ. ನಾವು ನಿಮ್ಮನ್ನ ಬರ್ಮಾಡ್ಕೊಳ್ಬೇಕಾಗಿತ್ತು, ಆದರೆ ನೀವೇ ನಮ್ಮನ್ನ ಬರ್ಮಾಡ್ಕೊಳ್ಳೋಂಗಾಯ್ತು ಅಂತ ಹೇಳಿ ಶಿವರಾಮೇಗೌಡ ಹೇಳಿದ್ದಕ್ಕೆ ಬೀಗರು ಹೇಳ್ತಾರೆ, ಪರವಾಗಿಲ್ಲ 2 ಕುಟುಂಬ ಒಂದೇ ಅಂದಮೇಲೆ ಇದೆಲ್ಲ ಭೇದ ಭಾವ ಯಾಕೆ ಅಂತ ಹೇಳಿ. ಸರಿ ಆಯಿತು, ನಮ್ಮನೆ ಮಹಾಲಕ್ಷ್ಮಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ, ಅವ್ರದ್ದು ಡೀಸೆಲ್ ಖಾಲಿಯಾಗೋಗಿತ್ತು ಕಾರು, ಅದಕ್ಕೋಸ್ಕರ ಹಾಕಿಸ್ಕೊಂಡು ಬರ್ತಾರೆ, ಹಿಂದೆನೇ ಇನ್ನೇನು ಸ್ವಲ್ಪ ಹೊತ್ತಿಗೆ ರೀಚ್ ಆಗಿಬಿಡ್ತಾರೆ ಅಂತ ಎಲ್ಲರೂ ಸಹ ಚೌಲ್ಟ್ರಿ ಒಳಗಡೆ ಹೋಗ್ತಾರೆ. ಇನ್ನು ವಿದ್ಯಾ ಹೋಟ್ಲ್ ಹತ್ರ ಬರೋವ್ರಿಗೆಲ್ಲ ತಿಂಡಿ ತಿನ್ನಕ್ಕೆ ಬನ್ನಿ ಅಂತ ಎಲ್ಲಾನು ಕೂಗ್ತಿರ್ತಾಳೆ. ಅಷ್ಟರಲ್ಲಿ ಫೋನ್ ಬರುತ್ತೆ ಕ್ವಾಟ್ಲೆದು. ಎಲ್ಲರೂ ಸಾಕ್ಷಿ ಸಮೇತ ಸಿಕ್ಬಿಟ್ರು. ಅದೇ ಟೈಮ್ಗೆ ಪೊಲೀಸವರು ಸಹ ಬಂದರು. ಅಲ್ಲಿ ನಡೆದಿದ್ದೆಲ್ಲ ವಿವರವಾಗಿ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ವಿದ್ಯಾ, ಹೆಂಗೋ ಏನೋ ದೇವ್ರ ದಯದಿಂದ ಅನಾಹುತ ತಪ್ತಲ್ಲ, ಸಾಕು ಅಷ್ಟೇ, ಮದುವೆ ನಿಲ್ಲಂಗಾಯ್ತಲ್ಲ, ಮದುವೆ ನಿಂತರೆ ಸಾಕು ಅಂತ ಹೇಳ್ತಾಳೆ. ಇನ್ನೂ ತಪ್ಪಿಲ್ಲ ಅದಕ್ಕೆ ಆ ಪೊಲೀಸವರು ಗುಳ್ಳೆನರಿ ನವೀನನ್ನ ಅರೆಸ್ಟ್ ಮಾಡೋಕ್ಕೆ ಮದುವೆ ಮನೆ ಹತ್ರ ಹೋಗ್ತಾ ಇದ್ದಾರೆ. ಬಿರ್ನೆ ಹೋಗಿ ಮದುವೆನ ನಿಲ್ಲಿಸಿ ಅಣ್ಣಯ್ಯ ಅಂತ ಹೇಳಿ ವಿದ್ಯಾ ಕ್ವಾಟ್ಲೆಗೆ ಹೇಳ್ತಾಳೆ.
ನಮ್ಮ ಹಿಂದೆ ಗುಟ್ಟೆ ನಿಂತ್ಕೊಂಡು ಇಷ್ಟೊಂದೆಲ್ಲ ಮಾಡಿರೋರು ನೀವು ನಮ್ಮ ಜೊತೆ ಬರ್ದೇ ಹೋದ್ರೆ ಹೆಂಗೆ ಅದಕ್ಕೆಮ್ಮ ನೀವು ಬರಬೇಕು ಅಂತ ಹೇಳಿ ಕ್ವಾಟ್ಲೆ ಕರಿತಾನೆ. ನೀವು ಮಾಡಿರೋ ಒಳ್ಳೆ ಕೆಲಸ ಎಲ್ಲರಿಗೂ ಅರ್ಥ ಆಗುತ್ತೆ, ನೀವು ಬನ್ನಿ ಅದಕ್ಕೆಮ್ಮ ಅಂತ ಹೇಳಿ ಕರೀತಾನೆ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ಯಾರು ಮುಂದೆ ನಿಂತ್ಕೊಂಡು ಮಾಡಿಸಿದ್ರು ಅಂತ ಹೇಳಿ ಮುಖ್ಯ ಅಲ್ಲ, ಈಗ ಮದುವೆ ನಿಲ್ಲೋದು ಮುಖ್ಯ, ಅದು ನೋಡು ಅಣ್ಣಯ್ಯ ಅಂತ ಹೇಳಿ ಕ್ವಾಟ್ಲೆಗೆ ಹೇಳ್ತಾಳೆ. ಇನ್ನು ಅದೇ ಸೆಕೆಂಡಲ್ಲಿ ಮುಂದೆ ಒಂದು ಕಾರ್ ಪಾಸ್ ಆಗುತ್ತೆ. ಅದರೊಳಗಡೆ ಕಣ್ಮಣಿ ಮತ್ತು ಡ್ರೈವರ್ ಇರೋದನ್ನ ನೋಡಿ ವಿದ್ಯನಿಗೆ ಶಾಕ್ ಆಗುತ್ತೆ. ಏನು ಇವರು ಏನು ಅನಾಹುತ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಾರಲ್ಲ, ನಾನು ಹೇಳಿದ್ದೆ ತಾನೇ ಅವ್ರಿಗೆ ಮದುವೆ ನಿಲ್ಲಿಸ್ತೀನಿ, ಯಾವುದೇ ರೀತಿ ನೀವು ನಿರ್ಧಾರನ ತಗೋಬಾರ್ದು ಅಂತ ಹೇಳಿ, ಆದರೂ ಇವ್ರು ಏನೋ ಅನಾಹುತ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇದರಿಂದ ನಮ್ಮ ಮಾವನ ಮಾನ ಮರ್ಯಾದೆ ಎಲ್ಲ ಹಾಳಾಗ್ಬಿಡುತ್ತೆ, ಏನಾದರೂ ಮಾಡಬೇಕು ಅಂತ ಹೇಳಿ ವಿದ್ಯಾ ಮಾಡೋ ಕೆಲಸ ಮಾಡೋದನ್ನು ಬಿಟ್ಟು ಹೋಟ್ಲವ್ರಿಗೆ ನನಗೆ ಅರ್ಜೆಂಟಾಗಿ ಹೋಗಬೇಕು, ನನ್ನ ಹೋಗಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಹೊರಟುಬಿಡ್ತಾಳೆ. ವಿದ್ಯಾ ಅರ್ಜೆಂಟಾಗಿ ಹೋಗಬೇಕು ಅಂತ ಹೋಟೆಲ್ವರೆಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಆಟೋ ಇಟ್ಕೊಂಡು ಅವ್ರನ್ನ ಫಾಲೋ ಮಾಡಿಕೊಂಡು ಹೊರಡ್ತಾಳೆ. ಆಟೋದವ್ರಿಗೆ ಪದೇ ಪದೇ ಹೇಳ್ತಾನೆ ಇರ್ತಾಳೆ, ಅರ್ಜೆಂಟಾಗಿ ಫಾಸ್ಟಾಗಿ ಹೋಗಿ 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 ಅಂತ ಹೇಳಿ ಹೇಳ್ತಾನೆ ಇರ್ತಾಳೆ. ಇನ್ನು ಮದುವೆ ಮನೆಯಲ್ಲಿ ಮಂಟಪದ ಹತ್ರ ಎಲ್ಲ ಪುರೋಹಿತರು ಎಲ್ಲ ತಯಾರಿನೂ ಸಹ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಸಾವಿತ್ರಿಗೆ ವಿನಂತಿದು ಫೋನ್ ಬರುತ್ತೆ. ವಿನಂತಿ ಅಲ್ಲಿ ನಡೆದಿರೋ ವಿಷಯನ ಹೇಳ್ತಾಳೆ. ಮದುವೆ ನಿಲ್ಲುತ್ತೆ ಕಣವ, ಖುಷಿ ಪಡು ಅಂತ ಹೇಳಿ ಹೇಳ್ತಿರ್ತಾಳೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ಯಾ, ಇಲ್ಲಿ ಮದುವೆ ತಯಾರಿ ಎಲ್ಲ ಜೋರಾಗೆ ನಡೀತಿದೆ, ಹೆಂಗೆ ಏನು ನಿಲ್ಲುತ್ತೆ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ. ವಿನಂತಿ ಹೇಳ್ತಾಳೆ, ಮದುವೆ ನಿಲ್ಲದಂತ ಗ್ಯಾರಂಟಿ ಕಣವ, ಪೊಲೀಸ್ ಅವರು ಅವನ್ನ ಹಿಡಿಯೋಕ್ಕೆ ಅಂತ ಬರ್ತಾ ಇದ್ದಾರೆ, ಅವನು ಅಂತಿಂತ ತಪ್ಪು ಮಾಡಿಲ್ಲ, ಮನೆ ಹಾಳಿಗೆ ತಪ್ಪೇ ಮಾಡಿದ್ದಾನೆ, ಹುಡುಗ ಬರೀ ಕೆಟ್ಟವನಲ್ಲ, ದೊಡ್ಡ ಪೊರ್ಕಿ, ಎಲ್ಲ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದಾನೆ, ಪೊಲೀಸ್ ಅವರು ಸಾಕ್ಷಿ ಸಮೇತನೇ ಅಲ್ಲಿ ಬರ್ತಾ ಇದ್ದಾರೆ, ಅವನು ಅಂತಿಂತ ಪೊರ್ಕಿ ಅಲ್ಲ ಅಂತ ಹೇಳಿ ಹೋಟ್ಲಲ್ಲಿ ನಡೆದಿರೋ ವಿಷಯನ ಎಲ್ಲನೂ ಸಹ ಅವಳ ಹತ್ರ ಹೇಳ್ತಾಳೆ ವಿನಂತಿ. ನೀನು ಫಸ್ಟು ಮದುವೆ ನಿಲ್ಲಿಸೋ ಹಾಗೆ ಮಾಡಮ್ಮ ಅಂತ ಹೇಳಿ ನಾವು ಬರೋವರೆಗೂ ತಡಿ ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಸರಿ ಆಯಿತು, ನೀನು ಹೇಳ್ದಂಗೆ ಅವನು ತಾಳಿನ ಕಣ್ಣಿಂದ ನೋಡೋಕ್ಕೂ ನಾನು ಬಿಡೋದಿಲ್ಲ ಥರ ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಾಳೆ ಸಾವಿತ್ರಿ ವಿನಂತಿಗೆ. ಇನ್ನು ಮದುವೆ ಮನೆ ಒಳಗಡೆ ಈಶ್ವರಿ ನಾನೆಲ್ಲ ನೋಡ್ಕೊತೀನಿ, ಹೊರಗಡೆ ಹೋಗೋ ಬರೋರನ್ನ ನೋಡ್ಕೊಳ್ಳಿ ಅದಕ್ಕೆ ಅಂತ ಹೇಳಿ ಕಳಿಸ್ತಾಳೆ ಅವ್ರ ಅಕ್ಕನ. ಇನ್ನು ಕಣ್ಮಣಿ ಅವ್ರ ಅಮ್ಮ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಹೊರಡ್ತಾರೆ ನೋಡ್ಕೊಳ್ಳೋಕ್ಕೆ. ಇನ್ನು ಸಾವಿತ್ರಿ ಹೊರಗಡೆ ನಿಂತಿರ್ತಾಳೆ. ನೀನು ಹೋಗು ಮಂಟಪದ ಅದು ಇದು ಅಂತ ಹೇಳಿ ಕೇಳ್ತಾರೆ, ಹೆಲ್ಪ್ ಮಾಡೋಗು ನೀನು ಹೋಗಿ ಅಂತ ಹೇಳಿ ಸಾವಿತ್ರಿನ ಒಳಗೆ ಕಳಿಸ್ಬಿಡ್ತಾಳೆ ಕಣ್ಮಣಿ ಅವ್ರ ಅಮ್ಮ. ಆಮೇಲೆ ಕಣ್ಮಣಿ ಹೋಗೋ ಬರೋರ್ನೆಲ್ಲ ಮಾತಾಡಿಸ್ತಿರ್ತಾಳೆ, ಚೌಟ್ರೆ ಒಳಗಡೆ ಹೋಗೋರನ್ನ. ಇನ್ನು ಯಾಕೆ ಇವ್ರು ಇನ್ನೂ ಬಂದಿಲ್ಲ ಕಣ್ಮಣಿ ಮತ್ತು ಡ್ರೈವರು ಅಂತ ಹೇಳಿ ಅವರಿಬ್ರಿಗೂ ಸಹ ಫೋನ್ ಮಾಡ್ತಾಳೆ. ಇಬ್ಬರೂ ಸಹ ರಿಸೀವ್ ಮಾಡೋದಿಲ್ಲ, ಸ್ವಿಚ್ ಆಫ್ ಅಂತ ಬರುತ್ತೆ. ಇನ್ನು ಗೋವಿಂದ ಅಂತ ಅವ್ರದ್ದು ಮೈದನ್ನ ಕರೆದುಬಿಟ್ಟು ಗೋವಿಂದ ಬಾಯ್ಲಿ ಅಂತ ಹೇಳಿ ಅವರು ಹೇಳ್ತಾನೆ, ಇನ್ನೂ ಅವರಿಬ್ಬರು ಬಂದಿಲ್ಲ, ವಿಚಾರಿಸಿ ನೋಡು ಏನಾಯಿತೋ ಎಂತಾಯಿತೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಅಷ್ಟೇನಾ ಬಿಡಿ ಅದಕ್ಕೆಮ್ಮ, ನನಗಿಲ್ಲಿ ಗೊತ್ತು, ಇಲ್ಲಿರೋದೇ 4 ಬಂಕ್ಗಳು, ಅವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ವಿಚಾರಿಸ್ತಾರೆ. ಅಲ್ಲಿ ಬಂದಿರಲ್ಲ ಅಂತ ಹೇಳಿ ವಿಷಯ ತಿಳಿಯುತ್ತೆ ಅವನಿಗೆ. ಇನ್ನು ವಿದ್ಯಾ ಅವ್ರ ಆಟೋದಲ್ಲಿ ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದಾಳೆ. ಇನ್ನು ಗೋವಿಂದಂಗೆ ಬಂದಿಲ್ಲ ಅಂತ ತಿಳಿದ ಮೇಲೆ ಒಳಗಡೆ ಬಂದುಬಿಟ್ಟು, ಅಣ್ಣ ಒಂದು 5 ನಿಮಿಷ ಬಂದೆ ಅಂತ ಹೇಳಿ ಒಂದು 2-3 ಜನ ಹುಡುಗರನ್ನ ಕರ್ಕೊಂಡು ಹೊರಡ್ತಾನೆ. ಏನಾಯಿತು ಅಂತ ಶಿವರಾಮೇಗೌಡ ಕೇಳಿದ್ರು. ಏನಿಲ್ಲ ಅಣ್ಣ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಅಷ್ಟರಲ್ಲಿ ಮೋಹನ ಬರ್ತಾಳೆ ಒಳಗಡೆಗೆ. ಮೋಹನ ಹಂಗೆ ಕೇಳ್ತಾನೆ ಶಿವರಾಮೇಗೌಡ, ಕಣ್ಮಣಿ ಬಂದ್ಲೆ ಅಂತ ಹೇಳ್ತಾಳೆ. ಕಣ್ಮಣಿ ಬಂದಿಲ್ಲ ಅಂತ ಹೇಳಿದ್ರು ಬಂದ್ಲು ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾಳೆ ಮೋಹನ. ಇನ್ನು ಕೊನೆಯಲ್ಲಿ ವಿದ್ಯಾ ಆಟೋದವನಿಗೆ ತಪ್ಪು ತಿಳ್ಕೊಬೇಡಿ, ಬೇಗ ಹೋಗಿ ಅಣ್ಣ, ದಯವಿಟ್ಟು ಬೇಗ ಓಡಿಸಿ ಅಣ್ಣ ಅಂತ ಹೇಳಿ ಕೇಳ್ಕೊತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.